ಬಾಬಾ ಏನು ಮಸ್ತ್ ಐತ್ರಿ ಇದು. ಹಾಂ ನಡಿ ನಡಿ. Stop at here. You are both white color team because if ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಎಲ್ಲ ವೀಕ್ಷಕರಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದು 8ಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಎಲ್ಲೋ ಒಂದು ಕಡೆ ಹೊಂಟೇವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ನಿಮಗೆ ಆ ಪ್ಲೇಸ್ ಬಗ್ಗೆ ಎಲ್ಲ ಡೀಟೇಲಾಗಿ ಟೂರ್ ಮಾಡೇನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಿ ಇವತ್ತಿನ ವಿಡಿಯೋ. ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರೇ. ಆ್ಯಕ್ಚುಲಿ ನಾವು ಏನಪ್ಪ ಅಂದ್ರೆ ಕ್ಯಾಶು ಅದಾವ್ರಿ 50,000 ಕ್ಯಾಶ್ ತಂದಿದ್ವಿ. ಯಾಕಂದ್ರೆ ಕ್ಯಾಶ್ ಬೇಕಾಗತ್ತೆ ಕನ್ವರ್ಟ್ ಮಾಡ್ಕೊಂಡು. ಬಟ್ ಎಲ್ಲ ಒಯ್ಯತ್ತಿಲ್ಲ, 2,500 ಹೊರಗೆ ಒಯ್ಯತ್ತೇವಿ. ಬಿಕಾಸ್ ಎಲ್ಲ ನಮ್ದು ಆಲ್ರೆಡಿ ಬುಕ್ಡ್ ಐತ್ರಿ. ಸೊ ಅದಕ್ಕೆ ಏನು ಟೆನ್ಷನ್ ಇಲ್ಲ. ಬಟ್ ಏನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಖರ್ಚು ಮಾಡೋಕೆ ಬೇಕಂತೇಳಿ 2,000 ಒಯ್ಯತ್ತೇವೆ. 2,000 ಒಯ್ತೀವಿ ಅಂತಂದ್ರೆ ಎಲ್ಲ ಖರ್ಚು ಮಾಡ್ಬೇಕಂತಿಲ್ಲ. ಬಟ್ ಅಷ್ಟೇ ಇಟ್ಕೊಂಡು ಒಯ್ದಿರ್ತೀವಿ. ಉಳ್ಕಿದ್ದು ಇಲ್ಲಿ ಲಾಕರ್ ಐತೆ ತೋರಿಸ್ತೀವಿ ನಿಮ್ಗೆ. ಲಾಕರ್ನಾಗ ಸೇಫ್ ಆಗಿ ಇಟ್ಟು ಐಶ್ವರ್ಯನ ಫುಲ್ ಮಸ್ತ್ ರೆಡಿ ಆಗ್ಯಾಳ. ಶಾರ್ಟ್ಸ್ ಹಾಕೊಂಡು ಭಾರಿ ಚಂದ ಕಾಣತ್ತಾಳ. ಆ್ಯಂಡ್ ನಮಗೆ ಕ್ಯಾಶ್ ಇಲ್ಲ ಅದಾವು. 30 ರೂಪಾಯಿ ಇದು ಅಲಾರಾಮ್ ಮಾಡಾಕತ್ತೆ. ಸೊ ಕ್ಯಾಶು ಈ ಲಾಕರ್ನಾಗ ಇಲ್ಲಿ ಇಟ್ಟಿರ್ತೀವಿ. ಇಟ್ಟಿದ ಐಶ್ವರ್ಯ ಈಗ? ಓಕೆ, ಇವು ಒಯ್ಯಾಕಿವೀಗ. ಆ್ಯಂಡ್ ಸ್ನೇಹಿತರೆ ಫುಲ್ಲು ರೆಡಿಯಾಗಿ ಹೊಂಟೇವಿ. ಆ್ಯಂಡ್ ಐಶ್ವರ್ಯ ಕೂಡ ಆಗ್ಯಾಳ ರೆಡಿ. ನೋಡ್ಬೋದೆಲ್ಲ ಮಸ್ತ್ ಬ್ರೇಕ್ಫಾಸ್ಟ್ ಮಾಡೋಕೈತಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತೀಗ. ಐಲ್ಯಾಂಡ್ ಬ್ರೇಕ್ಫಾಸ್ಟ್ ಏನೈತೆ ತೊಡೋಣ. ಇದೇನಿದೆ ಚಿಕನ್ ಸಾಸೇಜ್ ಅಂತ. ಚಿಕನ್ ಎಲ್ಲ ಚಿಕನ್ ಅದಾವೆ. ಆ್ಯಂಡ್ ಆಮ್ಲೆಟ್ ನೀ ತಿನ್ಬೋದು ನೋಡಿ ಸರ. ಮಿಕ್ಸ್ಡ್ ವೆಜ್ ಆಮ್ಲೆಟ್. ಆ್ಯಂಡ್ ಇಲ್ಲೇನೈತೆ ರೈಸ್, ಫ್ರೈಡ್ ರೈಸ್ ಐತಲ್ಲ. ಚೋಲೆನೂ ಐತೆ. ವಾವ್ ನೈಸ್. ಇಲ್ಲೇನೈತೆ ಪೊಟ್ಯಾಟೊ ಅಂತನಾ. ಸ್ಯಾಲಡ್ ಗಿಲಡ್ ಟೊಮ್ಯಾಟೊ ಎಲ್ಲ ಅದಾವ್ರೆ. ಮಸ್ತ್ ಹೊಡಿ ಐಶ್ವರ, ಶಿಸ್ತು ಹೊಡಿ. ಮಧ್ಯಾಹ್ನ ಮಟ್ಟ ಏನು ಸಿಗಂಗಿಲ್ಲ. ಅಮೇಝಿಂಗ್. ಇಲ್ಲೇ ಹನಿ ಬ್ರೆಡ್ಸ್ ಆಮೇಲೆ ಐತೆ. ಇವನ್ನೆಲ್ಲ ಆಮೇಲೆ ಲಾಸ್ಟಿಗೆ ತಿನ್ನೋ ನಮ್ಮ ಬ್ರೆಡ್ ಗಿಡಿಗೆ ಸದ್ಯಕ್ಕೆ ಬೇಡ. ಅಲ್ಲಿ ಇಲ್ಲಿ ಏನೈತೆ ಅಂದ್ರೆ ಏನೋ ಇಲ್ಲಿ ಲಾಸ್ಟಿಗೆ ತಿನ್ನೋಣ್ರಿ ಅವ್ನಿಗೆ ಸದ್ಯ ಬೇಡ. ನೋಡ್ರಿ, ಇದು ನಿಮ್ಮ ಆಕಾಶನ ಅವ್ರ ಪ್ಲೇಟ್. ಈ ಪ್ಲೇಟ್ ಒಳಗೆ ಯಾವ್ಯಾವ ಐಟಮ್ಸ್ ಅದಾವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ಫ್ರೂಟ್ಸ್ ಏನು ಮತ್ತೆ ಸೆಕೆಂಡ್ ನೋಡು ಹಾಕೇನ ನೋಡಿ. ಬರೀ ಟೈಮ್ ಇಲ್ಲ, ಬರೀ 15 ಮಿನಿಟ್ಸ್ ಆಯ್ತು ನೋಡು. ಮಾಡಂಗ ಹಂಗಿರಂಗಿಲ್ಲ ನೋಡು. ಮತ್ತೆ ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ಹೆಂಗದ ಬ್ರೇಕ್ಫಾಸ್ಟ್? ಚಲೋ ಅದ. ಏನೇ ಮಾಡ್ಕೊಂಡ್ರು ಗೊತ್ತಿಲ್ಲ, ಏನು ತಿನ್ನತ್ತಾರ ಗೊತ್ತಿಲ್ಲ. ಎಗ್ ತಿನ್ನಂಗಿಲ್ಲ ರೀ. ಬಟ್ ಇದು ಪೋಟ್ಸ್ ಎಗ್ ಭಾಳ ನೋಡಿದ್ದೆ ನಮ್ಮ ಮಾಸ್ಟರ್ ಶೆಫ್ನಾಗ. ಅಂದ್ರೆ ನಮ್ಮ ಹೋಟೆಲ್ ಮಾಸ್ಟರ್ ಶೆಫ್ ಅಲ್ಲ, ಶೋ ಮಾಸ್ಟರ್ ಶೆಫ್ನಾಗ. ಪೋಟ್ಸ್ ಎಗ್ ऐसी होना चाहिए, ऐसे यहाँ से डिप होना चाहिए ಅಂತೇಳಿ. ಸೊ ಹಿಂಗೆ ಕಾಣತ್ತೆ. ಪೋಟ್ಸ್ ಎಗ್ ಟ್ರೈ ಮಾಡಿ ನೋಡ್ತೇನೆ. ಬಟಾಟಿ ಹಾಕಿಟ್ಟಾರ ಅನ್ನೋ ಗೊತ್ತಿಲ್ಲ. ಇದು ರೈಸ್ ಅಂತ, ಎಗ್ ಫ್ರೈಡ್ ರೈಸ್. ಇದೇನೋ ಸ್ಟ್ರಿಪ್ಸ್ ಅಂತ. ನಮ್ಮ ಇಂಡಿಯಾನು ಇಟ್ಟಾರ ನೋಡ್ರಿ ಸ್ವಲ್ಪ. ಏನದು ಚೋಲೆ ಆಮೇಲೆ ಇದು ಇಟ್ಟಾರ. ಮೋಸ್ಟ್ಲಿ ಪ್ಲೇನ್ ರೈಸ್ ಜೊತೆ ಇರ್ಬೇಕದು. ಯಾರು ತಿನ್ವಲ್ಬೇಕಂತೇಳಿ. ನಂಗಂತೂ ಎಮ್ಮಿ ಕಾಣತ್ತೆ. ಹಿಂಗೆ ಕಾಣತ್ತೆ ನೋಡ್ರಿ. ಏನು ಮಜಾ ಬರತ್ತದ್ರಿ. ಎಂಜಾಯ್ಮೆಂಟ್ ಅನ್ಸತ್ತೆ ನಾವು. ರೈಟ್ ಸ್ನೇಹಿತರೆ, ಸೊ ಮಸ್ತ್ ಫಸ್ಟ್ ಕ್ಲಾಸ್ ನಮ್ಮದು ಪ್ರೈವೇಟ್ ಪಿಕಪ್ ಹತ್ತಿ ಹೊಂಟೇವಿ. ಈಗ ನೋಡ್ರಿ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಹೊಂಟೇವಿ. ಇವ ಮಾರ ಜೇಮ್ಸ್ ಬಾಂಡ್ ಇದ್ದಂಗೆ ಅದ ನೀವು. ಆಮೇಲೆ ಇವನ ಜೊತೆ ಒಂದು ಕತೆ ಐತಿ ಹೇಳ್ತೀನಿ ನಿಮ್ಗೆ. ಆಮೇಲೆ ಈಗ 9ಕ್ಕೆ ರೆಡಿಯಾಗಿ ಅಂತೀರಿ. ರೆಡಿಯಾಗಿ ಬಂದು ಕುಂತಿದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡತ್ತಿದ್ವಿ. ಆ್ಯಂಡ್ ಬಂದವನ ಆಕಾಶ್ ಪುಟ್ಟಿ ಅಂತಂದ. ಹ್ಞೂ ಅಂತಂದೆ. ನಡೀಗ ಸದ್ಯ ಜೇಮ್ಸ್ ಬಾಂಡ್ ಅಂತಾನೆ. ಹ್ಞೂ ಅಂತಂದೆ. ನಡ್ರೀಗ ಅಂತಂದ. ನಾ ಗಾಬರಿ ಬಿಟ್ಟೆ. ಎಲ್ಲಿ ಅಂತಂದೆ. ಹೋಗ್ಬೇಕೀಗ ಅಂತಂದೆ. 1 ನಿಮಿಷ ತಡಿ ಕೈ ತೊಗೊಂಬರ್ತೀವಿ. ಇಲ್ಲ ಹಂಗವ ಬಿಟ್ಟು ಹೋಗ್ತೇನೆ ಅಂತ. ಯಪ್ಪ ಅಂತಂದ ನಾ. ಸೊ ಇದರಿಂದ ಏನಪ್ಪ ಅಂತಂದ್ರೆ ನೀವು ಇಲ್ಲಿ ಆನ್ ಟೈಮ್ ಇರಬೇಕು. ನಾವಂತೂ ಬಂದಿದ್ವಿ 8:40, 8:35, 8:40 ನಾವು ಬಂದುಬಿಟ್ಟಿದ್ವಿ. ಆ್ಯಂಡ್ ಅದಕ್ಕೆ ನಾನು ಅಲ್ಲೇ ರಿಸೆಪ್ಷನ್ ಹೇಳಿಟ್ಟಿದ್ದೆ, ಹಿಂಗೆ ಬ್ರೇಕ್ಫಾಸ್ಟ್ ಮಾಡ್ತಿರ್ತೇವೆ ಹೇಳ್ರಿ ಅವ್ರಿಗಂತ. ಚಲೋ ಆಯ್ತು. ಕರೆಕ್ಟ್ ಬಂದ್ವಿ ಕುಂತ್ವಿ. ಇಲ್ಲಿಂದ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಹೊಂಟೇವ್ರಿ. ಈಗ ಇಲ್ಲಿಂದ 2 ಅವರ್ಸ್ ಐತಿ. ಹೋಗೋಣ.
ಬೆಳಗ್ಗೆ ಲಘು ಎದ್ದಿದ್ವಿ ರೀ. ಸೊ ಸಿಕ್ಕಾಪಟ್ಟೆ ನಿದ್ದೆ ಬರತೈತಿ ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ನಮ್ಮ ಲೊಕೇಶನಿಂದ ಆ ಐಲ್ಯಾಂಡಿಗೆ 2 ತಾಸು ಅಂತ್ರಿ. ಸೊ ಹಾಗಾಗಿ ಆರಾಮ್ ಮಲ್ಕೊಳ್ಳೋಣ ಅಂತ ಹೇಳಿ ಆಕಾಶಕ್ಕೆ ಅನ್ನತ್ತಿದ್ದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಐಲ್ಯಾಂಡ್ಸ್ ಅದಾವ. ಸೊ ಫುಕೆಟ್ನಾಗಂತ್ರಿ ಭಾಳ ಅದಾವ ರೀ. ಸೊ ಐಲ್ಯಾಂಡಿಗೆ ಕರ್ಕೊಂಡು ಹೊಂಟಾರ. ಭಾಳ ಎಕ್ಸೈಟೆಡ್ ಅದ ನಾನು, ಬಿಕಾಸ್ ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋಸ್ ಎಲ್ಲ ನೋಡಿದಾಗ ಐಲ್ಯಾಂಡದ ನೀರೆಲ್ಲ ಫುಲ್ ಬ್ಲೂ ಇರ್ತೈತಿ, ಫುಲ್ ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಇರ್ತದೆ ಅಂಥೇಳಿ ಹಿಂಗೆಲ್ಲ ನೋಡಿದ್ದೆ. ನೋಡೋಣಂತ. ಇಲ್ಲಿ ನೀವು ನೋಡ್ಬೋದು ರೀ, ಲೇನ್ ಮೇಂಟೈನ್ ಮಾಡ್ತಾರೆ. ನಮ್ಮ ಇಂಡಿಯಾನಾಗೂ ಲೇನ್ ಮೇಂಟೈನ್ ಮಾಡಿದ್ರೆ ಭಾಳ ಚಲೋ ಅನ್ನಿಸ್ತದೆ, ಬಿಕಾಸ್ ನಾವು ಜಲ್ದಿ ನಮ್ಮ ಲೊಕೇಶನ್ಗೆ ಮುಟ್ಬೋದು. ನಾವು ದುಡಿತಾನಪ್ಪ ಗಾಡಿ ಎಷ್ಟು 120 ಆಗಲ್ಲ. ಇಬ್ಬರಿಗೆ ಹೊಡೆದ್ರೆ ಹೆಂಗೆ ಅಂತ ನಮ್ಮ ಪರಿಸ್ಥಿತಿ ಒಳಗೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು. Stop at here. You are both white color team because if ಓಹೋ ಏನು ಐತ್ರಿ ಇದು, ಮಸ್ತ್ ಐತಿದೆ. ಕೇವ್ ಒಳಗೆ ಹೊಂಟೇವೆ ಈಗ ಆ್ಯಂಡ್ ಮಸ್ತ್. ಸೊ ನೋಡ್ಬೋದ್ರಿ ನೀವು ಎಷ್ಟು ಸಾಕತ್ತಾಗೈತಿದೆ. ಯಪ್ಪ ಇದು ಒಳಗಡೆ ಹೋದಾಗ ಇದು ಏನ್ರ ನಮ್ಮ ತಲೆ ಮ್ಯಾಗ ಬಿದ್ದು ತಲೆ ಜಜ್ಕೊಂಡೇನ ಉಳ್ಯಂಗಿಲ್ಲ, ಉಸಿರಾಡ್ಸಕನ ಆಗೋದಿಲ್ಲ. ಬಟ್ ಒಳಗಡೆ ಬರ್ರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ತೋರಿಸ್ತೇವೆ ನಿಮಗೆ. ಆ್ಯಕ್ಚುಲಿ ನಮಗೆ ಜೇಮ್ಸ್ ಬಾಂಡ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾನೆ ಅಂದಿದ್ದೆ ರೀ, ಟೆಂಪಲಿಗೆ ಅಂತ ಹೇಳಿ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಪ್ಲಾನ್ ಆಯ್ತು. ಮಾರ್ನಿಂಗ್ ಹೇಳಿದ್ರೆ ನಾವು ಟಾವೆಲ್ ತೊಗೊಂಬರ್ತಿದ್ವಿ, ನೀಸ್ ಕಾಣಿಸ್ಕೋಬಾರ್ದಂತ ಹುಡುಗರು. ಆಮೇಲೆ ಎಲ್ಲ ಇಲ್ಲಿದ್ದವ್ರು ಎಲ್ಲರೂ ಲಿಟ್ರಲಿ 90% ಜನ ಶಾರ್ಟ್ಸ್ ಹಾಕೊಂಡಾರ. ಸೊ ಹುಡುಗರಿಗೆ ನಡೀತೈತೆ, ನಂದಂತೂ ನೀಸ್ ಕಾಣುವಲ್ಲ, ನಾನು ದೊಡ್ಡದೈತೆ. ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಗೊತ್ತಿರ್ಬೋದು ರೀ, ಥೈಲ್ಯಾಂಡ್ ಒಳಗೆ ಬುದ್ಧಿಸಮ್ ಹೆಂಗೆ ಶುರುವಾತಂದ್ರೆ ಕಿಂಗ್ ಅಶೋಕದಿಂದ. ಸೊ ಕಿಂಗ್ ಅಶೋಕ ಅವ್ರು ಏನು ಮಾಡಿದ್ರು ಅಂದ್ರೆ, ಇಬ್ಬರು ಮಾಂಕನ್ನು ಅಬ್ರಾಡಿಗೆ ಕಳಿಸಿದ್ರೆ. ಅದೀಗ ಸೌರಭೂಮಿ ಅಂಥೇಳಿ ಅವಾಗ ಕರಿತಿದ್ರೆ, ಬಟ್ ಇವಾಗ ನಾಕೋರಾ ಪಂತಮ್ ಅಂಥೇಳಿ ಕರೆಯತ್ತಾರೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಟೀಚಿಂಗ್ಸ್ ಮಾಡೋಕ್ಕೆ. ಹಾಂ, ಎಲ್ಲ ಲೇಡೀಸಿಗೂ ಒಂದು ಡೇರ್ ಕೊಡ್ತೀನಿ. ಇದು ಆಲ್ರೆಡಿ ಎವರ್ಟೀನ್ದವ್ರು ಕಂಡಕ್ಟ್ ಮಾಡ್ಯಾರ. ಏನಂತಂದರೆ, ಪೀರಿಯಡ್ಸ್ ಒಳಗಿದ್ದಾಗ ಯಾವುದೇ ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ದ ಕಂಪ್ಲೀಟ್ ಮಾಡೋಕ್ಕಾಗ್ತದೆ ಏನ್ರಿ? ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಡೇರ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ. ಬುದ್ಧಿಸಮ್ ಅಂದ ತಕ್ಷಣ ಒಂದು ತಲೆಗೆ ಬರ್ತದೆ ರೀ, ಏನಂದರೆ ಪ್ಯೂರ್ ವೆಜಿಟೇರಿಯನ್, ಪ್ರಾಣಿ ಹಿಂಸೆ ಮಾಡೋಂಗಿಲ್ಲ ಅಂಥೇಳಿ. ಬಟ್ ಥೈಲ್ಯಾಂಡಿನ ಪೀಪಲ್, ಶ್ರೀಲಂಕಾ ಆಗಿರಲಿ, ಕಾಂಬೋಡಿಯಾ ಆಗಿರಲಿ, ಸೊ ಇವರೆಲ್ಲ ತೆರವದ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಅಂದರೆ ಅವ್ರ ಬುದ್ಧಿಸಮ್ ಒಳಗೆ ಮೀಟ್ ಅಲಾವ್ ಐತೆ. ಸೊ ಅಲ್ಲಿರುವ ಮಾಂಗ್ಸ್ ಎಲ್ಲ ಮೀಟ್ ತಿಂತಾರೆ. ಇಲ್ಲಿ ಆನ್ ಆಯ್ತು, ಏನು ಸಕ್ಕತ್ತೈತ್ರಿ ಇದು. ನ್ಯಾಚುರಲ್ ಕೇವ್ ನೋಡ್ರಿ ಎಲ್ಲ ಇದು. ಮಜೇಶ್ವರ ಅನ್ಸಾತ್ ನನಗೆ ಫುಲ್. ಬಾಬಾ ಏನು ಮಸ್ತ್ ಐತ್ರಿ ಇದು. ಹಾಂ ನಡಿ. ನನಗೆ ಒಂದು ಅರ್ಥ ಆಯ್ತು ರೀ, ಈಗ ಅದೇ ನನ್ನನ್ನು ಅಜಂತ ಎಲ್ಲೂರು ಇವೆಲ್ಲ ನಮ್ಮ ದೇಶನಾಗೂ ಕೇವ್ಸ್ ಇದಾವೆ ರೀ. ಅಲ್ಲೆಲ್ಲ ಹೋದಾಗ ಹೌಸಪ್ಪ ಅಂಥೇಳಿ ಸುಸ್ತಾಗಿ ಬೀಳ್ತೀನಿ. ಈಗ ರೊಕ್ಕ ಖರ್ಚು ಮಾಡ್ಕೊಂಡು ಥೈಲ್ಯಾಂಡ್ ಒಳಗೆ ಕೇವ್ಸ್ ಅಡ್ಡಾಡಕ್ಕೆ ಬಂದನಂದ್ರೆ ವಾವ್ ವೆರಿ ನೈಸ್. ಅದು ಒಂದು ನನಗೆ ಮನವರಿಕೆ ಆಯ್ತು ರೀ. ಬಟ್ ಏನೋ ಅನ್ರಿ, ಇಂಡಿಯಾ ಇಸ್ ಬೆಸ್ಟ್. ಆ್ಯಕ್ಚುಲಿ ನಮ್ಮ ಇಂಡಿಯಾದಾಗ ಅಷ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಅಲ್ಲಿ ಇಲ್ಲಿದು ಅದ ಹಾಲತ್ತದ ದಿಕ್ ತೆಗ್ದ ಫ್ಲವ್ ತೆಗ್ದ ನಡಿ ಸಾಕು. ಭಾರಿ ಇತ್ತು ಬಿಡ್ರಿ. ನೋ ಕಮೆಂಟ್ಸ್ ಬ್ರೋ, ನೋ ಕಮೆಂಟ್ಸ್ ಎಟ್ ಆಲ್. ಸೊ ಮಸ್ತ್ ಐತ್ರಿ ಇದೆಲ್ಲ ಜಾಗ. ಇಲ್ಲ ಪಾರ್ವಾಡ್ಕೊಂತದ ಮುಂದೆ ಇಲ್ಲಿಂದ ಈಗ ನೆಕ್ಸ್ಟ್ ಒಂದು ಐಲ್ಯಾಂಡ್ ಹೊಂಟೇವಿ. ಆ ಐಲ್ಯಾಂಡ್ನಾಗಂತೂ ಎಷ್ಟು ಮಸ್ತ್ ಮಜಾ ಬರೋದೈತಲ್ಲ. ನನಗೆ ಗೊತ್ತಿಲ್ಲ ಈ ವ್ಲಾಗ್ನಾಗ ಕವರ್ ಮಾಡೋದೇನೋ, ನೆಕ್ಸ್ಟ್ ವ್ಲಾಗ್ನಾಗ ಕವರ್ ಮಾಡೋದೇನೋ. ಬಟ್ ಆ ಐಲ್ಯಾಂಡ್ ಟೂರ್ ಏನೈತಲ್ಲ ಸೂಪರ್ ಆಗಿ ನೋಡ್ರಿ. ನಮಗೆ ಕರೆ ಆತ ನೋಡ್ರಿ, ವೈಟ್ ಸ್ಟಿಕ್ಕರ್ ಎಲ್ಲರಿಗೂ ಸ್ಟಿಕ್ಕರ್ ಹಚ್ಚಾರ. ಸ್ಟಿಕ್ಕರ್ ಪ್ರಕಾರ ಟೀಮು. ಸೊ ನಾವು ವೈಟ್ ಸ್ಟಿಕ್ಕರ್ ಚೇಂಜ್ ನೋ ಐಶ್ವರ್ಯ ಬೇಕಂತ ಅವಂಗ ಇಂಡಿಯನ್ ಕರೆನ್ಸಿ ಕೊಡತ್ತಾರ. ನಮ್ಮ ಮೊದಲ ಹೋಲ್ಬಿಡು, ನನಗೆ ಇಂಥವೆಲ್ಲ ಪ್ರ್ಯಾಂಕ್ನೇ ಆಸೆ ಫೀಲ್ ಆಗ ಹೊಂಟಾರ ಗೊತ್ತಿಲ್ಲ ರೀ.
ಎಲ್ಲೋ ಸಣ್ಣ ಕರ್ಕೊಂಡು ಹೊಂಟಾರೆಲ್ಲ ಚೈನಾಗೆ ಬಂದಾಗ ಆತು ಈಗಂತೂ ನನಗೆ. ಓ ಮೈ ಗಾಡ್ ಈಶ್ವರ್ ಚೈನೇಶ್ವರ್. ಮೋಸ್ಟ್ಲಿ ಲಗೇಜ್ ಇಡಬೇಕನ ಇಲ್ಲೇ ಏನು ಇದು ಕೊಡ್ತಾರೆ ಲೈಫ್ ಜಾಕೆಟ್. ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತೊಗೊಳ್ಳೋಣಂತ ವಿಜಯಲಕ್ಷ್ಮಿಯವರ ಹತ್ರ ಅಣ್ಣ ಹೋದ ವರ್ಷ ಇದೇ ತಿಂಗಳಲ್ಲಿ ನೀವು ಲೈವ್ ಬಂದಾಗ ನಮ್ಮ ಯಜಮಾನ್ರನ್ನ ಹುಟ್ಟುಹಬ್ಬ ಇತ್ತು. ಆಗ ನೀವು ಐಶ್ವರ್ಯ ಅವರು ಲೈವ್ನಲ್ಲಿ ನನ್ನ ಹಸ್ಬೆಂಡ್ಗೆ ಶುಭಾಶಯ ಹೇಳಿದ್ರಿ. ಆ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವೀಟ್. ಹಾಗೆ ಈ ವರ್ಷ ದಿನಾಂಕ 14 ರಂದು ಹುಟ್ಟುಹಬ್ಬ ಇದೆ. ಅದಕ್ಕೆ ಈ ವರ್ಷವೂ ಕೂಡ ನಿಮ್ಮ ವಿಡಿಯೋದಲ್ಲಿ ಕೊನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಶುಭಾಶಯ ಹೇಳಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇನ್ ಅಡ್ವಾನ್ಸ್ ಸರ್. ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗೈತೆ ಅಂದ್ಕೊಳತ್ತೆ. ನಾನು ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ. ಏನೇನೋ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಮತ್ತು ಶಾರ್ಪ್ 7:30ಗೆ ಮತ್ತೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.